ನೋಡಿ, ನರರಕ್ಕಸರ ವಿರುದ್ಧ ಭಾರತ ಈಗ ಸಿಡಿದು ನಿಂತಿದೆ. ಉಗ್ರರ ಸಂಹಾರಕ್ಕೆ ಶಪಥ ಕೂಡ ಮಾಡಿದೆ. ಇದರ ಬೆನ್ನಲ್ಲೇ ಬರೋಬ್ಬರಿ 63,000 ಕೋಟಿಯ ರಫೇಲ್ ಮೆರೈನ್ ಜೆಟ್ ಖರೀದಿಗೆ ಈಗ ಭಾರತ ಸಜ್ಜಾಗಿದ್ದು, ಫ್ರಾನ್ಸ್ ಜೊತೆ ಮಹತ್ವದ ಒಪ್ಪಂದ ಕೂಡ ಮಾಡಿಕೊಳ್ಳಲು ಈಗ ಮುಂದಾಗಿದೆ. ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು. ಭಾರತದ ನೌಕಾಪಡೆಗೆ ಮತ್ತಷ್ಟು ಬಲ. ಫ್ರಾನ್ಸ್ನ ಪ್ರಳಯಾಂತಕ ಜೆಟ್ ಎಂಟ್ರಿ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧಕ್ಕೆ ಭಾರತ ಪ್ರತೀಕಾರಕ್ಕೆ ಸಜ್ಜಾಗಿದೆ. ಪಾಪಿ ಉಗ್ರರನ್ನ ಸದೆಬಡೆಯಲು ಭಾರತಕ್ಕೆ ಇತರ ರಾಷ್ಟ್ರಗಳು ಕೂಡ ಬೆನ್ನಿಗೆ ನಿಂತಿವೆ. ಅದರಲ್ಲೂ ಫ್ರಾನ್ಸ್ ಭಯೋತ್ಪಾದಕರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಲು ಭಾರತದೊಂದಿಗೆ ಇರ್ತೇವೆಂದು ಶಪಥ ಮಾಡಿದೆ. ಫ್ರಾನ್ಸ್ ಅಭಯದ ಬೆನ್ನಲ್ಲೇ ಭಾರತೀಯ ನೌಕಾಪಡೆಗೆ ನೂರಾನೇ ಬಲ ಸಿಕ್ಕಂತಾಗಿದೆ. ಭಾರತ ಫ್ರಾನ್ಸ್ ಜೊತೆ ಮಹತ್ವದ ಒಪ್ಪಂದಕ್ಕೆ ಸಜ್ಜಾಗಿದೆ. ಫ್ರಾನ್ಸ್ನಿಂದ 26 ರಫೇಲ್ ಮರೈನ್ ಯುದ್ಧ ವಿಮಾನಗಳನ್ನು ಖರೀದಿಸಲು ದೊಡ್ಡ ಒಪ್ಪಂದಕ್ಕೆ ಮುಂದಾಗಿದೆ. ಬರೋಬ್ಬರಿ 63,000 ಕೋಟಿಗೂ ಹೆಚ್ಚು ಮೌಲ್ಯದ ಒಪ್ಪಂದ ಇದಾಗಿದ್ದು, ಶೀಘ್ರದಲ್ಲೇ ಭಾರತ ಮತ್ತು ಫ್ರಾನ್ಸ್ ಸಹಿ ಹಾಕುವ ಸಾಧ್ಯತೆ ಇದೆ. ಭಾರತೀಯ ನೌಕಾಪಡೆಯು 22 ಸಿಂಗಲ್ ಸೀಟರ್ ಮತ್ತು 4 ಟ್ವಿನ್ ಸೀಟರ್ ವಿಮಾನಗಳನ್ನು ಪಡೆಯಲಿವೆ ಎಂಬ ಮಾಹಿತಿ ಲಭ್ಯವಾಗಿದೆ. ರಫೇಲ್ ಎಂ ಜೆಟ್ಗಳು ಐಎನ್ಎಸ್ ವಿಕ್ರಾಂತ್ನಿಂದ ಕಾರ್ಯನಿರ್ವಹಿಸುತ್ತವೆ ಮತ್ತು ಅಸ್ತಿತ್ವದಲ್ಲಿರುವ ಮಿಗ್ 29K ಫ್ಲೀಟ್ಗೆ ಸಾಥ್ ನೀಡುತ್ತವೆ. ರಫೇಲ್ ಎಂ ಜೆಟ್ ವಿಶೇಷತೆ: ಭಾರತದ ರಫೇಲ್ ಯುದ್ಧ ವಿಮಾನಗಳಿಗಿಂತ ಅಪ್ಡೇಟ್ ವರ್ಷನ್ ಇದಾಗಿದೆ. ರಫೇಲ್ ಮರೈನ್ ಜೆಟ್ ಇಂಜಿನ್ ಅತ್ಯಂತ ಶಕ್ತಿಶಾಲಿಯಾಗಿದೆ. ಎನ್ಎಸ್ ವಿಕ್ರಾಂತ್ನಿಂದ ಸ್ಕೀ ಜಂಪ್ ಮಾಡಬಹುದು. ತುಂಬಾ ಕಡಿಮೆ ಜಾಗದಲ್ಲಿ ಈ ರಫೇಲ್ ಲ್ಯಾಂಡ್ ಆಗುತ್ತೆ. ಇದಕ್ಕೆ ಶಾರ್ಟ್ ಟೇಕ್ ಆಫ್ ಮತ್ತು ಅರೆಸ್ಟ್ ಲ್ಯಾಂಡಿಂಗ್ ಅಂತಾರೆ. ರಫೇಲ್ನ 2 ರೂಪಾಂತರದ 85% ಭಾಗ ಒಂದೇ ಇದೆ. ಇದರಿಂದ ಬಿಡಿ ಭಾಗಗಳ ಕೊರತೆ ಅಥವಾ ಸಮಸ್ಯೆ ಇರಲ್ಲ. ಭಾರತ ಫ್ರಾನ್ಸ್ ಈ ಹೊಸ ಒಪ್ಪಂದ ಭಾರತದಲ್ಲಿ ರಫೇಲ್ ಜೆಟ್ಗಳ ಸಂಖ್ಯೆಯನ್ನ ಹೆಚ್ಚಿಸಲಿದ್ದು, ಭಾರತವನ್ನ ಮತ್ತಷ್ಟು ಬಲಿಷ್ಠಗೊಳಿಸೋದಂತೂ ಕನ್ಫರ್ಮ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ನರರಕ್ಕಸರ ವಿರುದ್ಧ ಭಾರತ ಈಗ ಸಿಡಿದು ನಿಂತಿದೆ. ಉಗ್ರರ ಸಂಹಾರಕ್ಕೆ ಶಪಥ ಕೂಡ ಮಾಡಿದೆ. ಇದರ ಬೆನ್ನಲ್ಲೇ ಬರೋಬ್ಬರಿ 63,000 ಕೋಟಿಯ ರಫೇಲ್ ಮೆರೈನ್ ಜೆಟ್ ಖರೀದಿಗೆ ಈಗ ಭಾರತ ಸಜ್ಜಾಗಿದ್ದು, ಫ್ರಾನ್ಸ್ ಜೊತೆ ಮಹತ್ವದ ಒಪ್ಪಂದ ಕೂಡ ಮಾಡಿಕೊಳ್ಳಲು ಈಗ ಮುಂದಾಗಿದೆ. ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು. ಭಾರತದ ನೌಕಾಪಡೆಗೆ ಮತ್ತಷ್ಟು ಬಲ. ಫ್ರಾನ್ಸ್ನ ಪ್ರಳಯಾಂತಕ ಜೆಟ್ ಎಂಟ್ರಿ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧಕ್ಕೆ ಭಾರತ ಪ್ರತೀಕಾರಕ್ಕೆ ಸಜ್ಜಾಗಿದೆ. ಪಾಪಿ ಉಗ್ರರನ್ನ ಸದೆಬಡೆಯಲು ಭಾರತಕ್ಕೆ ಇತರ ರಾಷ್ಟ್ರಗಳು ಕೂಡ ಬೆನ್ನಿಗೆ ನಿಂತಿವೆ. ಅದರಲ್ಲೂ ಫ್ರಾನ್ಸ್ ಭಯೋತ್ಪಾದಕರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಲು ಭಾರತದೊಂದಿಗೆ ಇರ್ತೇವೆಂದು ಶಪಥ ಮಾಡಿದೆ. ಫ್ರಾನ್ಸ್ ಅಭಯದ ಬೆನ್ನಲ್ಲೇ ಭಾರತೀಯ ನೌಕಾಪಡೆಗೆ ನೂರಾನೇ ಬಲ ಸಿಕ್ಕಂತಾಗಿದೆ. ಭಾರತ ಫ್ರಾನ್ಸ್ ಜೊತೆ ಮಹತ್ವದ ಒಪ್ಪಂದಕ್ಕೆ ಸಜ್ಜಾಗಿದೆ. ಫ್ರಾನ್ಸ್ನಿಂದ 26 ರಫೇಲ್ ಮರೈನ್ ಯುದ್ಧ ವಿಮಾನಗಳನ್ನು ಖರೀದಿಸಲು ದೊಡ್ಡ ಒಪ್ಪಂದಕ್ಕೆ ಮುಂದಾಗಿದೆ. ಬರೋಬ್ಬರಿ 63,000 ಕೋಟಿಗೂ ಹೆಚ್ಚು ಮೌಲ್ಯದ ಒಪ್ಪಂದ ಇದಾಗಿದ್ದು, ಶೀಘ್ರದಲ್ಲೇ ಭಾರತ ಮತ್ತು ಫ್ರಾನ್ಸ್ ಸಹಿ ಹಾಕುವ ಸಾಧ್ಯತೆ ಇದೆ. ಭಾರತೀಯ ನೌಕಾಪಡೆಯು 22 ಸಿಂಗಲ್ ಸೀಟರ್ ಮತ್ತು 4 ಟ್ವಿನ್ ಸೀಟರ್ ವಿಮಾನಗಳನ್ನು ಪಡೆಯಲಿವೆ ಎಂಬ ಮಾಹಿತಿ ಲಭ್ಯವಾಗಿದೆ. ರಫೇಲ್ ಎಂ ಜೆಟ್ಗಳು ಐಎನ್ಎಸ್ ವಿಕ್ರಾಂತ್ನಿಂದ ಕಾರ್ಯನಿರ್ವಹಿಸುತ್ತವೆ ಮತ್ತು ಅಸ್ತಿತ್ವದಲ್ಲಿರುವ ಮಿಗ್ 29K ಫ್ಲೀಟ್ಗೆ ಸಾಥ್ ನೀಡುತ್ತವೆ. ರಫೇಲ್ ಎಂ ಜೆಟ್ ವಿಶೇಷತೆ:
ಭಾರತದ ರಫೇಲ್ ಯುದ್ಧ ವಿಮಾನಗಳಿಗಿಂತ ಅಪ್ಡೇಟ್ ವರ್ಷನ್ ಇದಾಗಿದೆ. ರಫೇಲ್ ಮರೈನ್ ಜೆಟ್ ಇಂಜಿನ್ ಅತ್ಯಂತ ಶಕ್ತಿಶಾಲಿಯಾಗಿದೆ. ಎನ್ಎಸ್ ವಿಕ್ರಾಂತ್ನಿಂದ ಸ್ಕೀ ಜಂಪ್ ಮಾಡಬಹುದು. ತುಂಬಾ ಕಡಿಮೆ ಜಾಗದಲ್ಲಿ ಈ ರಫೇಲ್ ಲ್ಯಾಂಡ್ ಆಗುತ್ತೆ. ಇದಕ್ಕೆ ಶಾರ್ಟ್ ಟೇಕ್ ಆಫ್ ಮತ್ತು ಅರೆಸ್ಟ್ ಲ್ಯಾಂಡಿಂಗ್ ಅಂತಾರೆ. ರಫೇಲ್ನ 2 ರೂಪಾಂತರದ 85% ಭಾಗ ಒಂದೇ ಇದೆ. ಇದರಿಂದ ಬಿಡಿ ಭಾಗಗಳ ಕೊರತೆ ಅಥವಾ ಸಮಸ್ಯೆ ಇರಲ್ಲ. ಭಾರತ ಫ್ರಾನ್ಸ್ ಈ ಹೊಸ ಒಪ್ಪಂದ ಭಾರತದಲ್ಲಿ ರಫೇಲ್ ಜೆಟ್ಗಳ ಸಂಖ್ಯೆಯನ್ನ ಹೆಚ್ಚಿಸಲಿದ್ದು ಭಾರತವನ್ನ ಮತ್ತಷ್ಟು ಬಲಿಷ್ಠಗೊಳಿಸೋದಂತೂ ಕನ್ಫರ್ಮ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ನರರಕ್ಕಸರ ವಿರುದ್ಧ ಭಾರತ ಈಗ ಸಿಡಿದು ನಿಂತಿದೆ. ಉಗ್ರರ ಸಂಹಾರಕ್ಕೆ ಶಪಥ ಕೂಡ ಮಾಡಿದೆ. ಇದರ ಬೆನ್ನಲ್ಲೇ ಬರೋಬ್ಬರಿ 63,000 ಕೋಟಿಯ ರಫೇಲ್ ಮೆರೈನ್ ಜೆಟ್ ಖರೀದಿಗೆ ಈಗ ಭಾರತ ಸಜ್ಜಾಗಿದ್ದು ಫ್ರಾನ್ಸ್ ಜೊತೆ ಮಹತ್ವದ ಒಪ್ಪಂದ ಕೂಡ ಮಾಡಿಕೊಳ್ಳಲು ಈಗ ಮುಂದಾಗಿದೆ. ಅಲ್ಲದ್ರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು. ಭಾರತದ ನೌಕಾಪಡೆಗೆ ಮತ್ತಷ್ಟು ಬಲ. ಫ್ರಾನ್ಸ್ನ ಪ್ರಳಯಾಂತಕ ಜೆಟ್ ಎಂಟ್ರಿ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧಕ್ಕೆ ಭಾರತ ಪ್ರತೀಕಾರಕ್ಕೆ ಸಜ್ಜಾಗಿದೆ. ಪಾಪಿ ಉಗ್ರರನ್ನ ಸದೆಬಡೆಯಲು ಭಾರತಕ್ಕೆ ಇತರ ರಾಷ್ಟ್ರಗಳು ಕೂಡ ಬೆನ್ನಿಗೆ ನಿಂತಿವೆ. ಅದರಲ್ಲೂ ಫ್ರಾನ್ಸ್ ಭಯೋತ್ಪಾದಕರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಲು ಭಾರತದೊಂದಿಗೆ ಇರ್ತೇವೆಂದು ಶಪಥ ಮಾಡಿದೆ. ಫ್ರಾನ್ಸ್ ಅಭಯದ ಬೆನ್ನಲ್ಲೇ ಭಾರತೀಯ ನೌಕಾಪಡೆಗೆ 100 ಬಲ ಸಿಕ್ಕಂತಾಗಿದೆ. ಭಾರತ ಫ್ರಾನ್ಸ್ ಜೊತೆ ಮಹತ್ವದ ಒಪ್ಪಂದಕ್ಕೆ ಸಜ್ಜಾಗಿದೆ. ಫ್ರಾನ್ಸ್ನಿಂದ 26 ರಫೇಲ್ ಮರೈನ್ ಯುದ್ಧ ವಿಮಾನಗಳನ್ನು ಖರೀದಿಸಲು ದೊಡ್ಡ ಒಪ್ಪಂದಕ್ಕೆ ಮುಂದಾಗಿದೆ. ಬರೋಬ್ಬರಿ 63,000 ಕೋಟಿಗೂ ಹೆಚ್ಚು ಮೌಲ್ಯದ ಒಪ್ಪಂದ ಇದಾಗಿದ್ದು ಶೀಘ್ರದಲ್ಲೇ ಭಾರತ ಮತ್ತು ಫ್ರಾನ್ಸ್ ಸಹಿ ಹಾಕುವ ಸಾಧ್ಯತೆ ಇದೆ. ಭಾರತೀಯ ನೌಕಾಪಡೆಯು 22 ಸಿಂಗಲ್ ಸೀಟರ್ ಮತ್ತು 4 ಟ್ವಿನ್ ಸೀಟರ್ ವಿಮಾನಗಳನ್ನು ಪಡೆಯಲಿವೆ ಎಂಬ ಮಾಹಿತಿ ಲಭ್ಯವಾಗಿದೆ. ರಫೇಲ್ ಎಂ ಜೆಟ್ಗಳು ಐಎನ್ಎಸ್ ವಿಕ್ರಾಂತ್ನಿಂದ ಕಾರ್ಯನಿರ್ವಹಿಸುತ್ತವೆ ಮತ್ತು ಅಸ್ತಿತ್ವದಲ್ಲಿರುವ ಮಿಗ್ 29K ಫ್ಲೀಟ್ಗೆ ಸಾಥ್ ನೀಡುತ್ತವೆ. ರಫೇಲ್ ಎಂ ಜೆಟ್ ವಿಶೇಷತೆ. ಭಾರತದ ರಫೇಲ್ ಯುದ್ಧ ವಿಮಾನಗಳಿಗಿಂತ ಅಪ್ಡೇಟ್ ವರ್ಷನ್ ಇದಾಗಿದೆ. ರಫೇಲ್ ಮರೈನ್ ಜೆಟ್ ಇಂಜಿನ್ ಅತ್ಯಂತ ಶಕ್ತಿಶಾಲಿಯಾಗಿದೆ. ಎನ್ಎಸ್ ವಿಕ್ರಾಂತ್ನಿಂದ ಸ್ಕೀ ಜಂಪ್ ಮಾಡಬಹುದು. ತುಂಬಾ ಕಡಿಮೆ ಜಾಗದಲ್ಲಿ ಈ ರಫೇಲ್ ಲ್ಯಾಂಡ್ ಆಗುತ್ತೆ. ಇದಕ್ಕೆ ಶಾರ್ಟ್ ಟೇಕ್ ಆಫ್ ಮತ್ತು ಅರೆಸ್ಟ್ ಲ್ಯಾಂಡಿಂಗ್ ಅಂತಾರೆ. ರಫೇಲ್ನ 2 ರೂಪಾಂತರದ 85% ಭಾಗ ಒಂದೇ ಇದೆ. ಇದರಿಂದ ಬಿಡಿ ಭಾಗಗಳ ಕೊರತೆ ಅಥವಾ ಸಮಸ್ಯೆ ಇರಲ್ಲ. ಭಾರತ ಫ್ರಾನ್ಸ್ ಈ ಹೊಸ ಒಪ್ಪಂದ ಭಾರತದಲ್ಲಿ ರಫೇಲ್ ಜೆಟ್ಗಳ ಸಂಖ್ಯೆಯನ್ನ ಹೆಚ್ಚಿಸಲಿದ್ದು ಭಾರತವನ್ನ ಮತ್ತಷ್ಟು ಬಲಿಷ್ಠಗೊಳಿಸೋದಂತೂ ಕನ್ಫರ್ಮ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ನರರಕ್ಕಸರ ವಿರುದ್ಧ ಭಾರತ ಈಗ ಸಿಡಿದು ನಿಂತಿದೆ. ಉಗ್ರರ ಸಂಹಾರಕ್ಕೆ ಶಪಥ ಕೂಡ ಮಾಡಿದೆ. ಇದರ ಬೆನ್ನಲ್ಲೇ ಬರೋಬ್ಬರಿ 63,000 ಕೋಟಿಯ ರಫೇಲ್ ಮೆರೈನ್ ಜೆಟ್ ಖರೀದಿಗೆ ಈಗ ಭಾರತ ಸಜ್ಜಾಗಿದ್ದು ಫ್ರಾನ್ಸ್ ಜೊತೆ ಮಹತ್ವದ ಒಪ್ಪಂದ ಕೂಡ ಮಾಡಿಕೊಳ್ಳಲು ಈಗ ಮುಂದಾಗಿದೆ. ಅಲ್ಲದ್ರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು. ಭಾರತದ ನೌಕಾಪಡೆಗೆ ಮತ್ತಷ್ಟು ಬಲ. ಫ್ರಾನ್ಸ್ನ ಪ್ರಳಯಾಂತಕ ಜೆಟ್ ಎಂಟ್ರಿ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧಕ್ಕೆ ಭಾರತ ಪ್ರತೀಕಾರಕ್ಕೆ ಸಜ್ಜಾಗಿದೆ. ಪಾಪಿ ಉಗ್ರರನ್ನ ಸದೆಬಡೆಯಲು ಭಾರತಕ್ಕೆ ಇತರ ರಾಷ್ಟ್ರಗಳು ಕೂಡ ಬೆನ್ನಿಗೆ ನಿಂತಿವೆ. ಅದರಲ್ಲೂ ಫ್ರಾನ್ಸ್ ಭಯೋತ್ಪಾದಕರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಲು ಭಾರತದೊಂದಿಗೆ ಇರ್ತೇವೆಂದು ಶಪಥ ಮಾಡಿದೆ. ಫ್ರಾನ್ಸ್ ಅಭಯದ ಬೆನ್ನಲ್ಲೇ ಭಾರತೀಯ ನೌಕಾಪಡೆಗೆ 100 ಬಲ ಸಿಕ್ಕಂತಾಗಿದೆ. ಭಾರತ ಫ್ರಾನ್ಸ್ ಜೊತೆ ಮಹತ್ವದ ಒಪ್ಪಂದಕ್ಕೆ ಸಜ್ಜಾಗಿದೆ.
ಫ್ರಾನ್ಸ್ನಿಂದ 26 ರಫೇಲ್ ಮರೈನ್ ಯುದ್ಧ ವಿಮಾನಗಳನ್ನು ಖರೀದಿಸಲು ದೊಡ್ಡ ಒಪ್ಪಂದಕ್ಕೆ ಮುಂದಾಗಿದೆ. ಬರೋಬ್ಬರಿ 63,000 ಕೋಟಿಗೂ ಹೆಚ್ಚು ಮೌಲ್ಯದ ಒಪ್ಪಂದ ಇದಾಗಿದ್ದು, ಶೀಘ್ರದಲ್ಲೇ ಭಾರತ ಮತ್ತು ಫ್ರಾನ್ಸ್ ಸಹಿ ಹಾಕುವ ಸಾಧ್ಯತೆ ಇದೆ. ಭಾರತೀಯ ನೌಕಾಪಡೆಯು 22 ಸಿಂಗಲ್ ಸೀಟರ್ ಮತ್ತು 4 ಟ್ವಿನ್ ಸೀಟರ್ ವಿಮಾನಗಳನ್ನು ಪಡೆಯಲಿವೆ ಎಂಬ ಮಾಹಿತಿ ಲಭ್ಯವಾಗಿದೆ. ರಫೇಲ್ ಎಂ ಜೆಟ್ಗಳು ಐಎನ್ಎಸ್ ವಿಕ್ರಾಂತ್ನಿಂದ ಕಾರ್ಯನಿರ್ವಹಿಸುತ್ತವೆ ಮತ್ತು ಅಸ್ತಿತ್ವದಲ್ಲಿರುವ ಮಿಗ್ 29K ಫ್ಲೀಟ್ಗೆ ಸಾಥ್ ನೀಡುತ್ತವೆ. ರಫೇಲ್ ಎಂ ಜೆಟ್ ವಿಶೇಷತೆ: ಭಾರತದ ರಫೇಲ್ ಯುದ್ಧ ವಿಮಾನಗಳಿಗಿಂತ ಅಪ್ಡೇಟ್ ವರ್ಷನ್ ಇದಾಗಿದೆ. ರಫೇಲ್ ಮರೈನ್ ಜೆಟ್ ಇಂಜಿನ್ ಅತ್ಯಂತ ಶಕ್ತಿಶಾಲಿಯಾಗಿದೆ. ಎನ್ಎಸ್ ವಿಕ್ರಾಂತ್ನಿಂದ ಸ್ಕೀ ಜಂಪ್ ಮಾಡಬಹುದು. ತುಂಬಾ ಕಡಿಮೆ ಜಾಗದಲ್ಲಿ ಈ ರಫೇಲ್ ಲ್ಯಾಂಡ್ ಆಗುತ್ತೆ. ಇದಕ್ಕೆ ಶಾರ್ಟ್ ಟೇಕ್ ಆಫ್ ಮತ್ತು ಅರೆಸ್ಟ್ ಲ್ಯಾಂಡಿಂಗ್ ಅಂತಾರೆ. ರಫೇಲ್ನ 2 ರೂಪಾಂತರದ 85% ಭಾಗ ಒಂದೇ ಇದೆ. ಇದರಿಂದ ಬಿಡಿ ಭಾಗಗಳ ಕೊರತೆ ಅಥವಾ ಸಮಸ್ಯೆ ಇರಲ್ಲ. ಭಾರತ ಫ್ರಾನ್ಸ್ ಈ ಹೊಸ ಒಪ್ಪಂದ ಭಾರತದಲ್ಲಿ ರಫೇಲ್ ಜೆಟ್ಗಳ ಸಂಖ್ಯೆಯನ್ನ ಹೆಚ್ಚಿಸಲಿದ್ದು, ಭಾರತವನ್ನ ಮತ್ತಷ್ಟು ಬಲಿಷ್ಠಗೊಳಿಸೋದಂತೂ ಕನ್ಫರ್ಮ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.